ನಮಸ್ಕಾರ ಎಲ್ಲರಿಗೂ. ಹರಳಿ ಮರ ಪ್ರದಕ್ಷಿಣೆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಹರಳಿ ಮರದ ಪ್ರದಕ್ಷಿಣೆ ಎಂಬುದು ಆಧ್ಯಾತ್ಮಿಕವಾಗಿ ವೈಯಕ್ತಿಕವಾಗಿ ಬಹಳ ಒಳ್ಳೆಯದು. ಮೊದಲಿಗೆ ಯಾವ ದಿನ ಅಥವಾ ಯಾವ ವಾರ ಹರಳಿ ಮರ ಸುತ್ತಿದರೆ ಪ್ರಯೋಜನ ನೋಡೋಣ. ಮೊದಲಿಗೆ ಭಾನುವಾರ ಪ್ರದಕ್ಷಿಣೆ ಮಾಡಿದರೆ ಕಾಯಿಲೆಗಳು ದೂರವಾಗುತ್ತವೆ. ಸೋಮವಾರ ಪ್ರದಕ್ಷಿಣೆ ಮಾಡಿದರೆ ಮಂಗಳ ಕಾರ್ಯಗಳು ಯಾವುದೇ ತಡೆ ಇಲ್ಲದೆ ಆಗುತ್ತದೆ. ಮತ್ತು ಅಮಾವಾಸ್ಯೆ ತಿಥಿ ಸೋಮವಾರ ಸೇರಿ ಬಂದರೆ ಇನ್ನೂ ವಿಶೇಷವಾದ ಫಲ ಸಿಗುತ್ತದೆ. ಮಂಗಳವಾರ ಪ್ರದಕ್ಷಿಣೆ ಮಾಡಿದರೆ ನವಗ್ರಹ ದೋಷಗಳು ನಿವಾರಣೆಯಾಗುತ್ತದೆ. ಬುಧವಾರ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿದರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ. ಗುರುವಾರ ಅರಳಿ ಮರ ಪ್ರದಕ್ಷಿಣೆ ಮಾಡಿದರೆ ವಿದ್ಯೆ ಹೆಚ್ಚಾಗುತ್ತದೆ. ಶುಕ್ರವಾರ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿದರೆ ಸಕಲ ಸೌಭಾಗ್ಯ ಪಡೆದುಕೊಳ್ಳಬಹುದು. ಶನಿವಾರ ದಿನ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡಿದರೆ ಬಡತನ ದೂರವಾಗಿ ಮಹಾಲಕ್ಷ್ಮಿ ಅಮ್ಮನವರ ಅನುಗ್ರಹ ಪಡೆಯಬಹುದು. ಇನ್ನು ಎಷ್ಟು ಸುತ್ತು ಪ್ರದಕ್ಷಿಣೆ ಮಾಡಿದರೆ ಏನೇನು ಫಲ ಸಿಗುತ್ತದೆ ಎಂಬುದನ್ನು ತಿಳಿಯೋಣ. 3 ಸುತ್ತು ಪ್ರದಕ್ಷಿಣೆ ಮಾಡಿದರೆ ಅಂದುಕೊಂಡ ಕಾರ್ಯಗಳು ನೆರವೇರುತ್ತವೆ. 5 ಸುತ್ತಿದರೆ ಕೈ ಹಾಕಿರುವ ಕೆಲಸಗಳಿಗೆ ಖಂಡಿತವಾಗಿಯೂ ಜಯ ಸಿಗುತ್ತದೆ ಹಾಗೂ 9 ಸುತ್ತು ಸುತ್ತಿದರೆ ಪುತ್ರ ಭಾಗ್ಯ ಸಿಕ್ಕಿ ವಂಶಾಭಿವೃದ್ಧಿ ಆಗುತ್ತದೆ. 16 ಸುತ್ತು ಸುತ್ತಿದರೆ ಸಕಲ ಸೌಭಾಗ್ಯಗಳು ಸಿಗುತ್ತವೆ. ಸಾಲದ ಬಾಧೆಯಿಂದ ದೂರವಾಗುತ್ತದೆ. 108 ಸಲ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡಿದರೆ ಅಶ್ವಮೇಧ ಯಾನ ಮಾಡಿದ ಫಲ ಸಿಗುತ್ತದೆ. ಅರಳಿ ಮರದ ಚಿಗುರೆಲೆಯಲ್ಲಿ ರೊಟ್ಟಿ ಅಥವಾ ದೋಸೆಯನ್ನು ಮಕ್ಕಳಿಗೆ ಹಾಕಿಕೊಡುವುದರಿಂದ ಮಕ್ಕಳಲ್ಲಿ ತೊದಲು ಮಾತು ಅಥವಾ 3 ವರ್ಷವಾದರೂ ಮಾತನಾಡಿಲ್ಲ ಎಂದರೆ ಅವರಿಗೆ ಅದರಲ್ಲಿ ದೋಸೆ ಅಥವಾ ಇಡ್ಲಿ ಯಾವುದಾದರೊಂದು ಹಾಕಿಕೊಟ್ಟು ಪ್ರತಿನಿತ್ಯ ಮಾಡುವುದರಿಂದ ಮಾತನಾಡಲು ಮಕ್ಕಳು ಪ್ರಯತ್ನಿಸುತ್ತಾರೆ. ಮನೆಯ ಮುಂದೆ ಅಥವಾ ಮನೆಯ ಸುತ್ತಮುತ್ತ ಅಶ್ವತ್ಥ ಗಿಡ ಬಂದರೆ ನಕಾರಾತ್ಮಕ ಶಕ್ತಿ ಎಂದು ಕರೆಯುತ್ತಾರೆ. ಇದು ಅಶುಭ ಎಂದು ಹೇಳಲಾಗುತ್ತದೆ. ಇನ್ನು ಮನೆಯ ಮುಂದೆ ಅಥವಾ ಮನೆಯ ಒಳಗೆ ಅಶ್ವತ್ಥ ಮರ ಚಿಗುರೊಡೆದರೆ ಮನೆಯಲ್ಲಿ ಸದಸ್ಯರಿಗೆ ದಿನಕ್ಕೊಂದು ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ. ಮನೆಯ ಮೇಲೆ ಅಥವಾ ಮನೆಯ ಸುತ್ತಮುತ್ತ ಇದ್ದರೆ ಆರ್ಥಿಕ ಸಮಸ್ಯೆ ಆಗುತ್ತದೆ. ಅರಳಿ ಮರವನ್ನು ಕತ್ತರಿಸಬಾರದು. ಅವಶ್ಯಕವಾಗಿ ಕತ್ತರಿಸಬೇಕಾದಲ್ಲಿ ಭಾನುವಾರದಂದು ಕತ್ತರಿಸುವುದು ಸೂಕ್ತವೆಂದು ಹೇಳಲಾಗಿದೆ. ಅಷ್ಟೇ ಅಲ್ಲ, ಅದನ್ನು ಕತ್ತರಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮನೆಯ ಪೂರ್ವ ಭಾಗಕ್ಕೆ ಅಶ್ವತ್ಥ ಗಿಡ ಇದ್ದರೆ ಅದು ಬಡತನಕ್ಕೆ ಕಾರಣವಾಗುತ್ತದೆ. ಈ ಮರದಲ್ಲಿ ಎಲ್ಲ ದೇವಾನುದೇವತೆಗಳು ಇರುತ್ತಾರೆ. ಆದರೆ ದೇವರು ನೆಲೆಯಿರುವ ಗಿಡ ಅಥವಾ ಮಾತ್ರ ಮನೆಯ ಒಳಗೆ ಅಥವಾ ಅಕ್ಕಪಕ್ಕ ಬೆಳೆಸಬಾರದು, ಇಟ್ಟುಕೊಳ್ಳಬಾರದು. ಅದು ಶುಭವಲ್ಲ ಎಂದು ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಹೋಗಿ ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.